ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ಅಥವಾ UPT ಕಿಟ್ ಅನ್ನು ಸರಿಯಾಗಿ ಬಳಸೋದು ಹೇಗೆ? ಇವತ್ತು ಅನೇಕ ಮಹಿಳೆಯರಿಗೆ ಒಂದು ಕಾಮನ್ ಡೌಟ್ ಇರುತ್ತೆ. ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ಅನ್ನು ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು, ರಿಸಲ್ಟ್ ಅನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಇದೆಲ್ಲದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಇನ್ ಎ ಸಿಂಪಲ್ ವೇ. ನಾನು ಡಾಕ್ಟರ್ ಅನುಷಾ, ಆಯುರ್ವೇದಿಕ್ ಡಾಕ್ಟರ್. ಮೊದಲನೇದಾಗಿ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ಯೂರಿನ್ನಲ್ಲಿರುವ HCG ಅಂದರೆ ಹ್ಯೂಮನ್ ಕೋರಿಯಾನಿಕ್ ಗೋನಡೋಟ್ರೋಪಿನ್ ಹಾರ್ಮೋನ್ ಅನ್ನು ಡಿಟೆಕ್ಟ್ ಮಾಡುತ್ತೆ. ಪ್ರೆಗ್ನೆನ್ಸಿ ಆದ ನಂತರ ಎಂಬ್ರಿಯೋ ಯೂಟ್ರಸ್ನಲ್ಲಿ ಅಟ್ಯಾಚ್ ಆದಮೇಲೆ ಈ ಹಾರ್ಮೋನ್ ಪ್ರೊಡ್ಯೂಸ್ ಆಗಲು ಶುರುವಾಗುತ್ತೆ. ಆದ್ದರಿಂದ ತುಂಬ ಅರ್ಲಿ ಆಗಿ ಟೆಸ್ಟ್ ಮಾಡೋದ್ರಿಂದ HCG ಲೆವೆಲ್ ಕಡಿಮೆ ಇರುವ ಕಾರಣ ಫಾಲ್ಸ್ ನೆಗೆಟಿವ್ ರಿಪೋರ್ಟ್ ಕೂಡ ಬರ್ಬೋದು. ಟೆಸ್ಟ್ ಮಾಡೋದಕ್ಕೆ ರೈಟ್ ಟೈಮ್ ಯಾವುದಂದ್ರೆ ನಿಮ್ಮ ಪೀರಿಯಡ್ಸ್ ಮಿಸ್ ಆದ ನಂತರ ಟೆಸ್ಟ್ ಮಾಡೋದು ಬೆಸ್ಟ್ ಅಂತ ಹೇಳ್ತೀವಿ. ನಿಯಮಿತವಾಗಿ ಪೀರಿಯಡ್ಸ್ ಬರುವವರಲ್ಲಿ ಮಿಸ್ ಆದ ಮೊದಲನೇ ದಿನದಿಂದಲೇ ಟೆಸ್ಟ್ ಮಾಡ್ಬೋದು. ಆದರೆ ಮೋರ್ ಅಕ್ಯುರೇಟ್ ರಿಸಲ್ಟ್ ಬೇಕಾದರೆ 2-3 ದಿನ ವೆಯ್ಟ್ ಮಾಡಿ ಟೆಸ್ಟ್ ಮಾಡೋದು ಉತ್ತಮ. ಒಂದು ವೇಳೆ ಪೀರಿಯಡ್ಸ್ ರೆಗ್ಯುಲರ್ ಇಲ್ದಿದ್ರೆ ಅನ್ಪ್ರೊಟೆಕ್ಟೆಡ್ ಇಂಟರ್ಕೋರ್ಸ್ ಆದರೆ 2-3 ವಾರದ ನಂತರ ಟೆಸ್ಟ್ ಮಾಡಿದ್ರೆ ಅಕ್ಯುರೇಟ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಯಾವ ಯೂರಿನ್ ಯೂಸ್ ಮಾಡಬೇಕಂದ್ರೆ ಪಾಸಿಬಲ್ ಇದ್ದರೆ ಮಾರ್ನಿಂಗ್ ಫಸ್ಟ್ ಯೂರಿನ್ ಯೂಸ್ ಮಾಡಿ. ಯಾಕಂದರೆ ಆ ಸಮಯದಲ್ಲಿ HCG ಕಾನ್ಸಂಟ್ರೇಷನ್ ಹೆಚ್ಚಿರುತ್ತೆ. ಡೇ ಟೈಮಲ್ಲಿ ಕೂಡ ಟೆಸ್ಟ್ ಮಾಡ್ಕೋಬೋದು. ಆದರೆ ಟೆಸ್ಟ್ ಮಾಡೋ ಮೊದಲು ತುಂಬ ನೀರು ಕುಡಿಬೇಡಿ. ಯಾಕಂದರೆ ಯೂರಿನ್ ಡೈಲ್ಯೂಟ್ ಆದರೆ ರಿಸಲ್ಟ್ ಮೇಲೆ ಎಫೆಕ್ಟ್ ಕೂಡ ಆಗ್ಬೋದು. ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ಟನ್ನು ಹೇಗೆ ಯೂಸ್ ಮಾಡೋದು ಅಥವಾ ಪ್ರೊಸೀಜರ್ ಏನು ಅಂತ ತಿಳ್ಕೊಳ್ಳೋಣ. ಮೊದಲು ಕಿಟ್ನ ಎಕ್ಸ್ಪೈರಿ ಡೇಟ್ ಚೆಕ್ ಮಾಡ್ಕೊಳ್ಳಿ. ಕೈಗಳನ್ನ ಚೆನ್ನಾಗಿ ವಾಶ್ ಮಾಡಿ ಕ್ಲೀನ್ ಕಂಟೈನರ್ನಲ್ಲಿ ಯೂರಿನ್ ಕಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ಕಿಟ್ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಡೈರೆಕ್ಟ್ ಟೆಸ್ಟ್ ಕೂಡ ನೀವು ಮಾಡ್ಕೊಳ್ಬೋದು. ಕಿಟ್ನಲ್ಲಿರುವ ಡ್ರಾಪರ್ ಬಳಸಿ 3 ಅಥವಾ 4 ಹನಿ ಯೂರಿನ್ನ ಕಿಟ್ನಲ್ಲಿರುವ ಎಸ್ ಗುರುತಿನ ಹೋಲಲ್ಲಿ ಹಾಕಿ ನಂತರ 5ರಿಂದ 10 ನಿಮಿಷಗಳ ಕಾಲ ವೆಯ್ಟ್ ಮಾಡಿ ಆಮೇಲೆ ರಿಸಲ್ಟ್ನ ನೀವು ನೋಡ್ಬೋದು. ಬಂದಿರೋ ರಿಸಲ್ಟ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದಂದ್ರೆ, ಕಂಟ್ರೋಲ್ ಲೈನ್ ಅಂದರೆ C ಹತ್ರ 1 ಗೆರೆ ಬಂದರೆ ನೆಗೆಟಿವ್ ಅಂತ ಅರ್ಥ, ಅಂದರೆ ಪ್ರೆಗ್ನೆಂಟ್ ಇಲ್ಲ ಅಂತ ಅರ್ಥ. ಕಂಟ್ರೋಲ್ ಲೈನ್ ಅಂದರೆ C ಮತ್ತು ಟೆಸ್ಟ್ ಲೈನ್ T ಹತ್ರ 2 ಗೆರೆಗಳು ಬಂದರೆ ಪಾಸಿಟಿವ್ ಅಂತ ಅರ್ಥ, ಅಂದರೆ ಪ್ರೆಗ್ನೆಂಟ್ ಇದ್ದಾರೆ ಅಂತ ಅರ್ಥ. ಯಾವುದೇ ಗೆರೆ ಬರ್ದಿದ್ರೆ ಅಥವಾ ಲೈಟಾಗಿ ಬಂದರೆ ಈ ಕಿಟ್ಟು ವ್ಯಾಲಿಡ್ ಇಲ್ಲ, ಹೊಸ ಕಿಟ್ ಬಳಸಿಬಿಟ್ಟು ಮತ್ತೊಮ್ಮೆ ಟೆಸ್ಟ್ ಮಾಡ್ಕೊಳ್ಬೋದು. ಫಾಲ್ಸ್ ನೆಗೆಟಿವ್ ರಿಸಲ್ಟ್ಸ್ ಬರೋದಕ್ಕೆ ಕಾಮನ್ ರೀಸನ್ಸ್ ಯಾವಂದರೆ, ಪ್ರೆಗ್ನೆನ್ಸಿ ಟೆಸ್ಟ್ನ ತುಂಬ ಅರ್ಲಿಯಾಗಿ ಮಾಡೋದ್ರಿಂದ, ಟೆಸ್ಟ್ ಮೊದಲು ಹೆಚ್ಚು ನೀರು ಕುಡಿಯೋದ್ರಿಂದ, ಎಕ್ಸ್ಪೈರಿ ಕಿಟ್ ಯೂಸ್ ಮಾಡೋದ್ರಿಂದ, ಕಿಟ್ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡದೇ ಇರೋದ್ರಿಂದ, ರಿಸಲ್ಟ್ನ ರಾಂಗ್ ಟೈಮ್ನಲ್ಲಿ ಚೆಕ್ ಮಾಡೋದ್ರಿಂದ ಫಾಲ್ಸ್ ನೆಗೆಟಿವ್ ರಿಸಲ್ಟ್ಸ್ ಬರ್ಬೋದು. ಯಾವಾಗ ಮತ್ತೆ ಟೆಸ್ಟ್ ಮಾಡ್ಕೊಳ್ಬೇಕಂದ್ರೆ, ಪೀರಿಯಡ್ಸ್ ಮಿಸ್ ಆಗಿದ್ರು ನೆಗೆಟಿವ್ ಬಂದರೆ 48 ಅವರ್ಸ್ ನಂತರ ಮತ್ತೆ ಟೆಸ್ಟ್ ಮಾಡ್ಕೊಳ್ಬೋದು. ಸ್ಟಿಲ್ ಪೀರಿಯಡ್ಸ್ ಬರ್ದಿದ್ರೆ ಅಥವಾ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಕಂಡ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಟೆಸ್ಟ್ ಮಾಡಿಸ್ಕೊಳ್ಬೋದು. ಪಾಸಿಟಿವ್ ಬಂದ ನಂತರ ಏನು ಮಾಡಬೇಕಂದ್ರೆ, ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಒಂದು ಸ್ಕ್ರೀನಿಂಗ್ ಟೆಸ್ಟ್ ಮಾತ್ರ ಆಗಿರುತ್ತೆ. ಪಾಸಿಟಿವ್ ಬಂದ ಕೂಡಲೇ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಅಗತ್ಯವಿದ್ದರೆ ಬ್ಲಡ್ ಟೆಸ್ಟ್ ಮತ್ತು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮೂಲಕ ಪ್ರೆಗ್ನೆನ್ಸಿ ಕನ್ಫರ್ಮ್ ಮಾಡ್ಕೊಳ್ಳಿ. ಡಾಕ್ಟರ್ ಅಡ್ವೈಸ್ ಪ್ರಕಾರ ಮೆಡಿಸಿನ್ಸ್ ಅಥವಾ ಟ್ಯಾಬ್ಲೆಟ್ಸ್ನ ನೀವು ಸ್ಟಾರ್ಟ್ ಮಾಡ್ಬೋದು. ಮತ್ತು ಒಂದು ವಿಚಾರ ಏನಂದರೆ, ಡಾಕ್ಟರ್ ಅಡ್ವೈಸ್ ಇಲ್ಲದೆ ಮೆಡಿಸಿನ್ಸ್ನ ಯಾವುದೇ ಕಾರಣಕ್ಕೂ ತೊಗೊಳೋದಕ್ಕೆ ಹೋಗಬೇಡಿ. ಕೆಲವೊಂದು ಕಾಮನ್ ಮಿತ್ಸ್ಗಳಿರುತ್ತೆ. ಸೆಕೆಂಡ್ ಲೈನ್ ಲೈಟ್ ಆಗಿದ್ದರೆ ಪ್ರೆಗ್ನೆನ್ಸಿ ಇಲ್ವಾ ಅಂತ ಕೇಳ್ತಾರೆ. ಹಾಗೆ ಹೇಳೋಕ್ಕಾಗಲ್ಲ. ಫೇಂಟ್ ಸೆಕೆಂಡ್ ಲೈನ್ ಕೂಡ ಪಾಸಿಟಿವ್ ಆಗಿರ್ಬೋದು. ಡೌಟ್ ಇದ್ದರೆ 48 ಅವರ್ಸ್ ನಂತರ ಮತ್ತೆ ನೀವು ಟೆಸ್ಟ್ ಮಾಡ್ಕೊಳ್ಬೋದು ಅಥವಾ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಕೂಡ ಟೆಸ್ಟ್ ಮಾಡಿಸ್ಕೊಳ್ಬೋದು. ಹಾಗೆ ಒಂದೇ ಟೆಸ್ಟ್ ಸಾಕಾ ಡಾಕ್ಟರ್ ಅಂತ ಕೇಳ್ತಾರೆ. ಮೋಸ್ಟ್ ಕೇಸಸ್ನಲ್ಲಿ ಸಾಕಾಗುತ್ತೆ. ಆದರೆ ಸಿಂಪ್ಟಮ್ಸ್ ಇದ್ದರೂ ನೆಗೆಟಿವ್ ಬಂದರೆ ರಿಪೀಟ್ ಟೆಸ್ಟ್ ಮಾಡ್ಕೊಳ್ಳಿ ಅಥವಾ ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟು ಬ್ಲಡ್ ಟೆಸ್ಟ್ ಅಥವಾ USG ಸ್ಕ್ಯಾನಿಂದ ಕನ್ಫರ್ಮ್ ಮಾಡ್ಕೊಳ್ಬೋದು. ಓಕೆ, ಫೈನಲ್ ಮೆಸೇಜ್ ಏನಂದರೆ, ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ನ ರೈಟ್ ಟೈಮಲ್ಲಿ ರೈಟ್ ಮೆಥಡ್ನಲ್ಲಿ ಯೂಸ್ ಮಾಡಿದ್ರೆ ರಿಸಲ್ಟ್ ಸಾಕಷ್ಟು ಅಕ್ಯುರೇಟ್ ಆಗಿಯೇ ಇರುತ್ತೆ. ಆದರೆ ಯಾವುದೇ ಡೌಟ್ ಇದ್ದರೆ ಹೋಮ್ ಟೆಸ್ಟ್ ಮೇಲೆ ಮಾತ್ರ ಡಿಪೆಂಡ್ ಆಗದೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟು ಟೆಸ್ಟ್ ಮಾಡಿಸ್ಕೊಳ್ಬೋದು.